ಹಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿ ರೀನಸ್ ಆ್ಯಂಡ್ ಕುಕಿಂಗ್ ವ್ಲಾಗ್. ಫ್ರೆಂಡ್ಸ್, ನಾವಿವತ್ತು ಬೆಂಡೆಕಾಯಿ ಪಲ್ಯ ಜಿಡ್ಡಿಲ್ದಿರ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು 4 ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡ್ರಿ, ಎಣ್ಣೆ ಬಿಸಿ ಆಯಿತು. ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ. ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಚಿಟಪಟ ಅಂದಿದ್ದಾದಮೇಲೆ ನಾನಿಲ್ಲಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ಥರ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಅಂದರೆ ಎಣ್ಣೆಲಿ ಸ್ವಲ್ಪ ಹುರಿದಿದ್ದಾದಮೇಲೆ ಇಲ್ಲಿ ಅರ್ಧ kg ಆಗಷ್ಟು ಬೆಂಡೆಕಾಯಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬೇಕು. ಒರೆಸಿದ್ದಾದಮೇಲೆ ಈ ಥರ ನೋಡಿರಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಬಿಡೋಣ. ಒಂದು 2 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಎರಡು ನಿಮಿಷ ನಾನು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಂಡೆ. ಇವಾಗ ಲೋ ಫ್ಲೇಮಿಗೆ ಬಿಡೋಣ. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ಅಂದರೆ ಬೇಯಿಸಿದ್ದೀನಿ. ಅದು ಬೇಯಬೇಕಲ್ವ ಕಾಯಿ, ಅದರಿಂದನೇ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇವಾಗ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ಮಿನಿಟ್ಸ್ ಬೇಯಿಸೋಣ ಇದನ್ನು. ನೋಡಿರಿ, ನಾನು ಮಿಕ್ಸ್ ಮಾಡಿ ಒಂದು ಮಿನಿಟ್ ಬಿಟ್ಟೆ ಅಷ್ಟೇ. ಇವಾಗ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೊಮೊಟೊ ಈ ಥರ ಕಟ್ ಮಾಡಿಕೊಂಡಿದ್ದೀನಿ. ಲೈಮ್ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಈ ಟೊಮೊಟೊದಲ್ಲಿರೋಂತಹ ಜ್ಯೂಸ್ ಮಾತ್ರ ಹಾಕ್ಬೇಕು. ಇದಕ್ಕೆ ನೆನಪಿರಲಿ, ಇದರಲ್ಲಿ ನಾವೇನು ಟೊಮೊಟೊ ರುಬ್ಬಾಗ್ತಾಯಿಲ್ಲ, ಜ್ಯೂಸ್ ಇರುತ್ತಲ್ವ, ಟೊಮೊಟೊದಲ್ಲಿರೋಂತಹ ಜ್ಯೂಸ್ ಮಾತ್ರ ಹಾಕಬೇಕು. ಏನಂದರೆ ಇದು ರುಚಿ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಬೇಕು ಕಾಯಿ, ಬೆಂಡೆಕಾಯಿ ಸ್ವಲ್ಪ ಬೇಕು, ಅದು ಸಪೋರ್ಟ್ ಮಾಡುತ್ತೆ. ನೋಡಿರಿ, ಹಾಕಿದ್ದಾದಮೇಲೆ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಮೆಣಸಿನ ಪೌಡ್ರು, ಇಲ್ಲಿ ಯಾವುದೇ ಖಾರದ ಪುಡಿ ನಾನು ಯೂಸ್ ಮಾಡ್ತಾಯಿಲ್ಲ. ಮೆಣಸು ಪೌಡ್ರು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿನೂ ಸಹ ಹೆಚ್ಚುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಅಷ್ಟೇ ಮಿಕ್ಸ್ ಮಾಡಿಕೊಂಡು 1 ಮಿನಿಟಿಂದ 2 ಮಿನಿಟ್ ತನಕ ನೀವು ಇದು ಮಾಡ್ಕೊಂಡ್ರೆ ಈ ಟೈಮಲ್ಲಿ ನೀವು ರುಚಿನೂ ಸಹ ನೋಡ್ಕೊಬೋದು. ಉಪ್ಪು ಖಾರ ಆಗೈತಾ ಅಂತ ನೋಡ್ಕೊಬೋದು. ನಾವು ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ, ಬೇರೆ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಪೌಡ್ರ್ ಮಾತ್ರ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಉಪ್ಪು ಬೇಕಾದರೆ ನೋಡ್ಕೊಳ್ರಿ. ನಾನು ನೋಡಿದೆ, ಉಪ್ಪು ಕರೆಕ್ಟಾಗಿದೆ. ನೋಡಿರಿ ಫ್ರೆಂಡ್ಸ್, ನಾನು ಪೆಪ್ಪರ್ ಹಾಕ್ಬಿಟ್ಟು 2 ಮಿನಿಟ್ಸ್ ಬಿಟ್ಟೆ. ನೋಡಿರಿ ಎಷ್ಟು ಚೆನ್ನಾಗೈತೆ, ಜಿಡ್ಡೆ ಇಲ್ಲ. ಬೆಂಡೆಕಾಯಿ ಇಷ್ಟಪಡ್ದಿರೋರು ಸಹ ಇದು ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾವು ಟೇಸ್ಟ್ ನೋಡೋಣ. ಆಯಿತು, ರೆಡಿ ಆಯ್ತು. ಇದು ಟೇಸ್ಟ್ ನೋಡೋಣ ಇವಾಗ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೀವು ಟ್ರೈ ಮಾಡಿರಿ. ಇದು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು, ಚಪಾತಿಗೆ ಯೂಸ್ ಮಾಡ್ಬೋದು, ರೊಟ್ಟಿಗೆ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳೋಂತಹ ಇದು ರೆಸಿಪಿ. ಇದು ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.